ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಈ ದಿನವನ್ನು ವಿಶ್ವಾದ್ಯಂತ ಸ್ಮರಣೆ ಮಾಡಿಕೊಳ್ಳುವ ಕೆಲಸವಾಗಲಿದೆ. ಇಂದು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಹಾಗೂ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ವತಿಯಿಂದ ಸ್ಮರಣೆ ಮಾಡಿಕೊಳ್ಳುವ ಕಾರ್ಯವನ್ನು ಮಾಡಲಾಯಿತು. ಅರಮನೆ ಮೈದಾನದಲ್ಲಿ ಮುಂಬೈನ ದಾದರ್ನಲ್ಲಿರೋ ಚೈತ್ಯ ಭೂಮಿಯ ಸ್ಮಾರಕದ ಮಾದರಿಯನ್ನು ಮರು ನಿರ್ಮಾಣ ಮಾಡಿ ಭೀಮ ಸ್ಮರಣೆಯನ್ನು ಮಾಡಿಕೊಳ್ಳುವ ಕೆಲಸ ಮಾಡಲಾಯಿತು. ಈ ವೇಳೆ ಗಣ್ಯಾತಿ ಗಣ್ಯರು ಸ್ಮಾರಕಕ್ಕೆ ಭೇಟಿ ಕೊಟ್ಟು ಸಂವಿಧಾನ ಶಿಲ್ಪಿಯನ್ನು ನೆನಪು ಮಾಡಿಕೊಳ್ಳುವ ಕೆಲಸವನ್ನು ಮಾಡಿದರು. ಇವತ್ತು ಹೇಳಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರೋದು ಒಂದೇ ಸಮಾಜದಿಂದ ಕೆಲಸ ಮಾಡೋಕ್ಕೆ ಕಾರಣನೇ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಈ ಸಂವಿಧಾನ ಮಾಡಿದ್ದಕ್ಕೆ ಇವತ್ತು ಭಾಳಷ್ಟು ಕುಟುಂಬಗಳು ಭಾಳಷ್ಟು ಎಲ್ಲರೂ ಒಗ್ಗಟ್ಟಾಗಿ ನಾವು ಇವತ್ತು ಜೀವನ ಮಾಡೋಕ್ಕೆ ಕಾರಣನೇ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರು. ಇಂಥ ಪ್ರೋಗ್ರಾಮ್ಗೆ ನಮ್ಮ ಕರೆಯೋಕ್ಕೆ ಭಾಳ ಅದೃಷ್ಟ ಮಾಡಿದ್ದೀವಿ. ನಾವು ಇನ್ವೈಟ್ ಮಾಡಿದ್ದಕ್ಕೆ ಟೀಮ್ ಐಕೇರ್ನಿಂದ ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ನಮ್ಮ ಬಿಗ್ ಬ್ರದರ್ ಸರ್ ಜಮೀರ್ ಸಾರು ಬಂದಿದ್ದಾರೆ. ಅವ್ರನಿಂದ ಸ್ವಲ್ಪ ಒಂದು ಎಡಗಲ್ ಮಾಡಿ. ಇವತ್ತು ಹೇಳಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರೋದು ಒಂದೇ ಸಮಾಜದಿಂದ ಕೆಲಸ ಮಾಡೋಕ್ಕೆ ಕಾರಣನೇ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಈ ಸಂವಿಧಾನ ಮಾಡಿದ್ದಕ್ಕೆ ಇವತ್ತು ಭಾಳಷ್ಟು ಕುಟುಂಬಗಳು ಭಾಳಷ್ಟು ಎಲ್ಲರೂ ಒಗ್ಗಟ್ಟಾಗಿ ನಾವು ಇವತ್ತು ಜೀವನ ಮಾಡೋಕ್ಕೆ ಕಾರಣನೇ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ರವರು. ಇಂಥ ಪ್ರೋಗ್ರಾಮ್ಗೆ ನಮ್ಮ ಕರೆಯೋಕ್ಕೆ ಭಾಳ ಅದೃಷ್ಟ ಮಾಡಿದ್ದೀವಿ. ನಾವು ಇನ್ವೈಟ್ ಮಾಡಿದ್ದಕ್ಕೆ ಟೀಮ್ ಐಕೇರ್ನಿಂದ ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ನಮ್ಮ ಬಿಗ್ ಬ್ರದರ್ ಸರ್ ಜಮೀರ್ ಸಾರು ಬಂದಿದ್ದಾರೆ. ಅವ್ರನಿಂದ ಸ್ವಲ್ಪ ಒಂದು ಎಡಗಲ್ ಮಾಡಿ. ಇವತ್ತು ಹೇಳಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರೋದು ಒಂದೇ ಸಮಾಜ. ಬಾಬಾ ಸಾಹೇಬ್ರವರ ಪರಿನಿರ್ವಾಣದ ಅಂಗವಾಗಿ ಇವತ್ತು ಪ್ಯಾಲೇಸ್ ಗ್ರೌಂಡ್ ಗೇಟ್ ನಂಬರ್ 8ರಲ್ಲಿ ಇವತ್ತು ಅದ್ಧೂರಿಯಾಗಿ ಅವರ ನಿಬ್ಬಣವನ್ನು ಬಾಬಾ ಸಾಹೇಬ್ರ ಏನು ಬಾಂಬೆಲ್ ದಾದರಲ್ಲಿದೆ ಆ ದಾದರಲ್ಲಿರುವಂತಹ ಈ ಮಾಡಲನ್ನು ಇಲ್ಲಿ ಮಾಡಿ ಇಡೀ ರಾಜ್ಯದ ಎಲ್ಲ ಮೂಲೆಯಿಂದ ಜನಗಳು ಈಗ ಬರ್ತಾ ಇದ್ದಾರೆ. ಈಗ ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ನಾವೆಲ್ಲ ಒಂದೇ ಸಮಾನವಾಗಿ ಒಂದು ಮರ್ಯಾದೆಯಿಂದ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಸಂವಿಧಾನ.